ಹಾಯ್ ಎವ್ರಿವನ್, ನನ್ನ ಹೆಸರು ಮನು ಸಿಟಿ. ನಾನು ಓದ್ತಿರೋದು ಫಸ್ಟ್ ಇಯರ್ BCA. ನನ್ನ ಕಾಲೇಜ್ ಹೆಸರು ಏನಂದರೆ ಇಂಟರ್ಫೇಸ್ ಕಾಲೇಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ICCA ಇನ್ ದಾವಣಗೆರೆ. ನಾನು ಮಾಡ್ತಿರೋ 4th ಟಾಪಿಕ್ ಇದು. ಟಾಪಿಕ್ ಏನಂತ ನೋಡಿದರೆ ವೇರಿಯಬಲ್ಸು, ಕಾನ್ಸ್ಟೆಂಟ್ಸು, ಡೇಟಾ ಟೈಪು, ಟೈಪ್ಸ್ ಆಫ್ ಡಾಟಾ ಟೈಪು, ಸೈಜ್ ಆಫ್ ಡಾಟಾ ಟೈಪು. ಇವಾಗ ವೇರಿಯಬಲ್ಸ್ ಏನಂತ ಹೇಳಿದ್ರೆ, ವೇರಿಯಬಲ್ಸ್ ಇದೆ ಸ್ಟೋರೇಜ್ ಏರಿಯಾ ಇನ್ ಕಂಪ್ಯೂಟರ್ ಮೆಮೊರಿ. ವೇರಿಯಬಲ್ಲು ಇದು ಕಂಪ್ಯೂಟರ್ ಮೆಮೊರಿನ ಸ್ಟೋರ್ ಮಾಡುತ್ತೆ. ಈಚ್ ವೇರಿಯಬಲ್ ಈಸ್ ಅಸೋಸಿಯೇಟೆಡ್ ವಿತ್ ಎ ನೇಮ್ ಆ್ಯಂಡ್ ಅಡ್ರೆಸ್. ಇದು ನೇಮ್ ಮತ್ತು ಅಡ್ರೆಸ್ನ ಅಸೋಸಿಯೇಟ್ ಮಾಡುತ್ತೆ. ಹಾಗೆಯೇ ವಿ ಕ್ಯಾನ್ ಸ್ಟೋರ್ ವ್ಯಾಲ್ಯೂ ಇನ್ ವೇರಿಯಬಲ್. ವ್ಯಾಲ್ಯೂನ ಕೂಡ ಸ್ಟೋರ್ ಮಾಡುತ್ತೆ. ದ ವ್ಯಾಲ್ಯೂ ಸ್ಟೋರ್ಡ್ ಇನ್ ವೇರಿಯಬಲ್ ಕೆನ್ ಬಿ ಚೇಂಜ್ ಡಿಪೆಂಡಿಂಗ್ ಅಪಾನ್ ಯೂಸರ್ ರಿಕ್ವೈರ್ಮೆಂಟ್. ಇವೇನು 3 ಇದಾವಲ್ಲ, ನೇಮ್ ಆ್ಯಂಡ್ ಅಡ್ರೆಸ್ಸು ಹಾಗೆಯೇ ವ್ಯಾಲ್ಯೂ, ಇವನ್ನೆಲ್ಲ ಚೇಂಜ್ ಮಾಡಿ ಅವನ್ನ ರಿಕ್ವೈರ್ಮೆಂಟ್ಸ್ ಆಗಿ ಚೇಂಜ್ ಮಾಡುತ್ತೆ. ವೇರಿಯಬಲ್ ಮೇ ಕಂಟೈನ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ ಆರ್ ಅನದರ್ ವೇರಿಯಬಲ್. ಇವಾಗ ಇಲ್ಲೊಂದು ಡಯಾಗ್ರಾಮ್ ನೋಡ್ತಿದ್ದೀವಿ. ಇದೊಂದು ಬಾಕ್ಸ್ ಅಂತ ತಿಳ್ಕೊಳ್ಳೋಣ. ಇಲ್ಲಿ ವ್ಯಾಲ್ಯೂ ಹಾಕಿದ್ದೀನಿ. ಇದು 10 ಅನ್ನೋದು ವ್ಯಾಲ್ಯೂ. ಎ ಅಂತ ಹಾಕಿದ್ದೀವಿ. ಎ ಅಂದರೆ ವೇರಿಯಬಲ್ ನೇಮು. ಇದೇನು ಬಾಕ್ಸ್ ಐತಲ್ಲ, ಇದು ಕಂಪ್ಯೂಟರ್ ಮೆಮೊರಿ. ಹಾಗೆಯೇ ಇದು 1000 ಅಂತ ಹಾಕಿದ್ದೀವಲ್ಲ, ಇದು ವೇರಿಯಬಲ್ ಅಡ್ರೆಸ್ಸು. ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದರೆ, ಮೊಬೈಲ್ ಬಾಕ್ಸ್ ಅಂದರೆ ನಮ್ಮ ಕಾಲೇಜಲ್ಲಿ ನಾವು ಹಿಂಗೆ ಮೊಬೈಲ್ ಇಡೋದಕ್ಕೆ ಅಂತಲೇ ಒಂದು ಬಾಕ್ಸ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮೊಬೈಲ್ ಬಿಟ್ಟರೆ ಇನ್ನೇನೂ ಹಾಕೋದಿಲ್ಲ, ಫೋನ್ಗಳಷ್ಟೇ. ಹಂಗಾಗಿ ಇದೊಂದು ವೇರಿಯಬಲ್ಲು. ಹಾಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಅಂತ ಹೇಳ್ಬೋದು. ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ನಾವು ಸ್ಲಿಪ್ಪರ್ ಬಿಟ್ಟರೆ ಮತ್ತೇನೂ ಹಾಕೋದಿಲ್ಲ. ಹಾಗೆ ಟೀ ಫ್ಲಾಸ್ಕು ಕೂಡ ಹೇಳ್ಬೋದು. ಟೀ ಫ್ಲಾಸ್ಕಲ್ಲಿ ನಾವು ನೀರೆಲ್ಲ ಹಾಕೋಕ್ಕಾಗಲ್ಲ, ಹಾಗೆ ಟೀ ಫ್ಲಾಸ್ಕ್ ಅಷ್ಟೇ, ಟೀ ಅಷ್ಟೇ ಹಾಕ್ತೀವಿ. ಹಾಗೆ ವಾಟರ್ ಬಾಟಲ್ ಕೂಡ ಇದಕ್ಕೆ ಉದಾಹರಣೆ ಹೇಳ್ಬೋದು. ವಾಟರ್ ಬಾಟಲಲ್ಲಿ ವಾಟರ್ ಹಾಕ್ತೀವಿ ಅಂತ. ಇವಾಗ ಕಾನ್ಸ್ಟೆಂಟ್ ಅಂತ ನೋಡ್ಕೊಂಬರೋಣ. ಕಾನ್ಸ್ಟೆಂಟ್ ಅಂದರೆ ಎ ನೇಮ್ ಗಿವನ್ ಟು ದಿ ವೇರಿಯಬಲ್ ಹೂಸ್ ವ್ಯಾಲ್ಯೂಸ್ ಕೆನಾಟ್ ಚೇಂಜ್ಡ್. ಎ ಕಾನ್ಸ್ಟೆಂಟ್ ಈಸ್ ವೆರಿ ಸಿಮಿಲರ್. ಇದೇನು ಹೇಳುತ್ತೆ ಅಂದರೆ, ಇದೊಂದು ನೇಮು. ಆ ನೇಮ್ನ ವೇರಿಯಬಲ್ಲು ಯಾವ ಥರ ಅಂದರೆ ವ್ಯಾಲ್ಯೂಸ್ ಕೆನಾಟ್ ಚೇಂಜ್ಡ್. ಈ ವ್ಯಾಲ್ಯೂನ ಚೇಂಜ್ ಮಾಡೋದಿಲ್ಲ ಅಂತ. ಹಾಗೆಯೇ ಇದೊಂದು ಕಾನ್ಸ್ಟೆಂಟು, ಇದು ವೆರಿ ಸಿಮಿಲರ್ ಆಗಿರುತ್ತೆ. ಹಾಗೆಯೇ ಇದು ಕಾನ್ಸ್ಟೆಂಟ್ ಕೀವರ್ಡ್ಸ್ನ ಡಿಕ್ಲೇರ್ ಮಾಡುತ್ತೆ. ಟೈಪ್ಸ್ ಆಫ್ ಕಾನ್ಸ್ಟೆಂಟ್ ಅಂತ ಹೇಳೋದಾದರೆ ಇಂಟು, ಫ್ಲೋಟು, ಕ್ಯಾರೆಕ್ಟರು. ಇಂಟ್ ಅಂತ ಬಂದರೆ A, B, ಹಾಗೆ 1, 2, 3 ಆ ಥರ ಬರುತ್ತೆ. ಫ್ಲೋಟ್ ಅಂತ ಅಂದರೆ 0.5, 1.52, -2.34 ಹೀಗೆ ಒಟ್ಟು ಪಾಯಿಂಟ್. ಹಾಗೆ ಕ್ಯಾರೆಕ್ಟರ್ ಅಂತ ಬಂದರೆ A ಅಥವಾ 6 ಅಂದರೆ ಸ್ಪೆಷಲ್ ಸಿಂಬಲ್ಸು, ಡಿಜಿಟ್ಸು, ಆಲ್ಫಾಬೆಟ್ಸು ಇವೆಲ್ಲ ಬರುತ್ತೆ. ಹಾಗೆ ಡೇಟಾ ಟೈಪ್ಸ್ ನೋಡೋಣ. ಎ ಡೇಟಾ ಟೈಪ್ಸ್ ಸ್ಪೆಸಿಫೈಸ್ ದ ಟೈಪ್ ಆಫ್ ಡಾಟಾ ದಟ್ ಎ ವೇರಿಯಬಲ್ ಕ್ಯಾನ್ ಸ್ಟೋರ್ ಸಚ್ ಆಸ್ ಇಂಟಿಜರ್, ಫ್ಲೋಟಿಂಗ್, ಕ್ಯಾರೆಕ್ಟರ್. ಇದೇನೆಂದರೆ ಇದೊಂದು ಡಾಟಾ ಟೈಪು. ಇದೊಂದು ಡಾಟಾ ಟೈಪು. ಹಾಗೆಯೇ ಇದು ಏನು ಸ್ಟೋರ್ ಮಾಡುತ್ತೆ ಅಂದರೆ ಇಂಟಿಜರು, ಫ್ಲೋಟಿಂಗು, ಕ್ಯಾರೆಕ್ಟರ್ ಇವೆಲ್ಲ ಸ್ಟೋರ್ ಮಾಡುತ್ತೆ. ಹಾಗೆಯೇ ಡೇಟಾ ಟೈಪ್ ಡಿಟರ್ಮಿನ್ಸ್ ಸೈಜ್ ಆಫ್ ದಿ ವೇರಿಯಬಲ್ ಆ್ಯಂಡ್ ಟೈಪ್ ಆಫ್ ವ್ಯಾಲ್ಯೂ. ಇದು ವ್ಯಾಲ್ಯೂನ ಹಾಗೆ ಮತ್ತು ಸೈಜ್ನ ಡಿಟರ್ಮೈನ್ ಮಾಡುತ್ತೆ. ಡಾಟಾ ಟೈಪ್ಸ್ ಇನ್ C ರಿಫರ್ ಟು ಹ್ಯಾನ್ ಎಕ್ಸ್ಟೆನ್ಸಿವ್ ಸಿಸ್ಟಮ್ ಯೂಸ್ಡ್ ಫಾರ್ ಡಿಕ್ಲೇರಿಂಗ್ ವೇರಿಯಬಲ್ಸ್ ಆರ್ ಫಂಕ್ಷನ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್. ಇದೇನು ಹೇಳ್ತಿದೆ ಅಂದರೆ ಎಕ್ಸ್ಟೆನ್ಸಿವ್ ಸಿಸ್ಟಮ್ ಇದು ಏನು ಯೂಸ್ ಮಾಡುತ್ತೆ ಅಂದರೆ ಡಿಕ್ಲೇರಿಂಗ್ ವೇರಿಯಬಲ್ಸ್ ಅಥವಾ ಫಂಕ್ಷನ್ಸ್ನ ಯೂಸ್ ಮಾಡುತ್ತೆ. ಈಗ ಟೈಪ್ಸ್ ಆಫ್ ಡಾಟಾ ಟೈಪ್ ನೋಡೋಣ. ಟೈಪ್ಸ್ ಆಫ್ ಡಾಟಾ ಟೈಪ್ ನೋಡಬೇಕಂದ್ರೆ ಇಲ್ಲಿ ಟೈಪ್ಸ್ ಅಂತ ಹೇಳಿದ್ರೆ ಬೇಸಿಕ್ ಡಾಟಾ ಟೈಪು, ಡಿರೈವ್ಡ್ ಡಾಟಾ ಟೈಪು, ಎನ್ಯುಮರೇಷನ್ ಡಾಟಾ ಟೈಪು, ವೈಡ್ ಡಾಟಾ ಟೈಪ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಇವೇನಿದಾವಲ್ಲ ಬೇಸಿಕ್ ಡಾಟಾ ಟೈಪು ಇವೆಲ್ಲ ಇದಾವಲ್ಲ, ಇದ್ರದ್ದು ಡಾಟಾ ಟೈಪ್ ನೋಡೋದಾದರೆ ಬೇಸಿಕ್ ಡಾಟಾ ಟೈಪಿಂದು ಇಂಟು, ಕ್ಯಾರು, ಫ್ಲೋಟು, ಡಬಲ್ಲು. ಹಾಗೆ ಡಿರೈವ್ಡ್ ಡಾಟಾ ಟೈಪ್ ನೋಡೋದಾದರೆ ಅರೇ, ಪಾಯಿಂಟರ್, ಸ್ಟ್ರಕ್ಚರ್, ಯೂನಿಯನ್. ಎನ್ಯುಮರೇಷನ್ ಡಾಟಾ ಟೈಪ್ ನೋಡೋದಾದರೆ ವೈಡ್ ಡಾಟಾ ಟೈಪ್ ನೋಡೋದಾದರೆ ವೈಡ್. ಹಾಗೆಯೇ ಸೈಜ್ ಆಫ್ ಡಾಟಾ ಟೈಪ್ ನೋಡೋಣ. ಸೈಜ್ ಆಫ್ ಡಾಟಾ ಟೈಪ್ನಲ್ಲಿ ಶಾರ್ಟ್ ಇಂಟ್ ಅಂತಂದು ಬಂದರೆ ಇದಕ್ಕೆ 2 ಬೈಟ್ಸ್ ಇರುತ್ತೆ. ಅನ್ಸೈನ್ಡ್ ಇಂಟ್ ಅಂತ ಬಂದರೆ ಇದಕ್ಕೆ 4 ಬೈಟ್ಸ್ ಇರುತ್ತೆ. ಅನ್ಸೈನ್ಡ್ ಶಾರ್ಟ್ ಇಂಟ್ ಅಂತ ಬಂದರೆ 2 ಬೈಟ್ಸ್ ಇರುತ್ತೆ. ಇಂಟ್ ಅಂತ ಬಂದರೆ 4 ಬೈಟ್ಸ್ ಇರುತ್ತೆ. ಲಾಂಗ್ ಇಂಟ್ ಅಂತ ಬಂದರೆ 4 ಬೈಟ್ಸು. ಅನ್ಸೈನ್ಡ್ ಲಾಂಗ್ ಇಂಟ್ ಅಂತಂದರೆ 4 ಬೈಟ್ಸು. ಲಾಂಗ್ ಇಂಟ್ ಅಂದರೆ 8 ಬೈಟ್ಸು. ಅನ್ಸೈನ್ಡ್ ಲಾಂಗ್ ಇಂಟ್ ಅಂತ ಹೇಳಿದ್ರೆ 8 ಬೈಟ್ಸು. ಸೈನ್ಡ್ ಕ್ಯಾರೆಕ್ಟರ್ ಅಂದರೆ 1. ಸೈನ್ಡ್ ಕ್ಯಾರೆಕ್ಟರ್ ಅಂದರೆ ಅನ್ಸೈನ್ಡ್ ಕ್ಯಾರೆಕ್ಟರ್ ಅಂದರೆ 1. ಕ್ಯಾರೆಕ್ಟರ್ ಅಂದರೆ 1. ಫ್ಲೋಟ್ ಅಂದರೆ 4. ಡಬಲ್ ಅಂದರೆ 8. ಲಾಂಗ್ ಡಬಲ್ ಅಂದರೆ 12. ಇದರಲ್ಲಿ ನಾವು ಭಾಳ ಯೂಸ್ ಮಾಡೋದು ಅಂತ ಹೇಳಿದ್ರೆ
ಇಂಟು, ಹಾಗೆಯೇ ಕ್ಯಾರೆಕ್ಟರು, ಹಾಗೆಯೇ ಫ್ಲೋಟು, ಇವು ಮೂರನ್ನ ನಾವು ಭಾಳ ಯೂಸ್ ಮಾಡ್ತೀವಿ. ನಮ್ಮದು ಟಾಪಿಕ್ ಇಲ್ಲಿಗೆ ಮುಗೀತು. ಥ್ಯಾಂಕ್ ಯು.